ಹಾಯ್ ಸ್ನೇಹಿತರೆ, ಬರ್ರಿ ಇವತ್ತು ಎಳ್ಳಮಾವಾಸ್ಯೆ ಸ್ಪೆಷಲ್ ನಮ್ಮ ಮನೆಗೆ ನಾವು ಗೆಣಸಿನ ಹೋಳ್ಗೆ ಮಾಡೇವಿ. ಇದು ವಿಡಿಯೋ ಮಾಡ್ತಿರೋ ಉದ್ದೇಶ, ನಮ್ಮ ಸ್ನೇಹಿತರೊಬ್ಬರು ಭಾಳ ಚೆನ್ನಾಗಿ ಮಾಡ್ತಕ್ಕ ಗೆಣಸಿನ ಹೋಳಿಗೆ. ಅದನ್ನು ನೆಕ್ಸ್ಟ್ ಟೈಮ್ ಮಾಡಿದಾಗ ಮರಿದೆ ವಿಡಿಯೋ ಮಾಡು ಅಂತ ಇದ್ರು, ಅವ್ರಿಗೋಸ್ಕರ ಇವತ್ತು ವಿಡಿಯೋ ಮಾಡತ್ತೀನಿ. ಈ ಗೆಣಸಿನ ಹೋಳ್ಗೆ ಮಾಡೋಕೆ ನಾನು ರಾತ್ರಿ 4 ಗಂಟೆಯಿಂದ ಸ್ಟಾರ್ಟ್ ಮಾಡೀನಿ. ಬರ್ರಿ ನಾನು ಹೆಂಗೆ ಇವನ್ನ ಪ್ರೊಸೆಸನ್ನು ಮಾಡಿಕೊಂಡು ನಾನು ಹೋಳಿಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅಂತ. ಯಾರು ಫಸ್ಟ್ ಟೈಮ್ ನೋಡಕತ್ತೀರಿ ಅವರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಂಗೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೂ. ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಎಳ್ಳಮಾವಾಸ್ಯೆಯ ಶುಭಾಶಯಗಳು. ಹಾಯ್ ಸ್ನೇಹಿತರೆ, ನೋಡ್ರಿ ಈಗ ಮೊದಲು ಗೆಣಸಿನ ಹೋಳಿಗೆ ಮಾಡ್ಕೊಳಕ್ಕಿಲ್ಲಿ ಗೆಣಸನ್ನು ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಅವು ಮುಳುಗುವಷ್ಟು ನೀರನ್ನು ಹಾಕಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇರೆ ಏನೂ ಹಾಕೋಂಗಿಲ್ಲ, ಜಸ್ಟ್ ಇದಕ್ಕೆ ಮುಚ್ಚಳ ಮುಚ್ಚಿ ಒಲೆ ಮೇಲಿಟ್ಟು ಇದನ್ನು ನಾವು ಎರಡು ವಿಷಲ್ ಹೊಡಿಸ್ಕೋಬೇಕು. ಅಂದಾಗ ಅವು ಗೆಣಸು ಚಲೋ ಹೊತ್ತಿಗೆ ಬೆಂದಿರ್ತವೆ. ಆಮೇಲೆ ಹೋಳಿಗೆಗೆ ಹಿಟ್ಟು ತನಕ ರೆಡಿ ಮಾಡ್ಕೋಬೇಕು. ನೋಡಿರಿ, ಹೋಳಿಗೆ ಹಿಟ್ಟಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಜಡಿ ಇಟ್ಕೊಂಡಿನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ. ಹಾಗೆ ಇಲ್ಲ ಒಂದು ಸ್ವಲ್ಪ ಕಲರ್ಗೆ ಅಂತೇಳಿ ಸ್ವಲ್ಪ ಅರಿಶಿನ ಪುಡಿ. ಈಗ ಇದರ ಜೊತೆ ನಾನು ಸೇರ್ಸಾಕ ಹೋಳಿಗೆ ಚೆನ್ನಾಗಿ ಬರಲಿ ಅಂತೇಳಿ ಇದು ಚರುಟಿ ರವೆ ಪಾಕೆಟು ಇಲ್ಲಿದ್ದಾನೆ. ಈ ಚರುಟಿ ರವೆನ ಎಷ್ಟು ಪ್ಯಾಕೆಟ್ ತೊಗೊಂಡಿನೋ ಅದರದಷ್ಟು ಅವನು ತೊಗೊಂಡಿನಿ. 2 ಸಮ ಪ್ರಮಾಣದಾಗ ತೊಗೊಂಡಿನಿ. ಈಗ ಇದನ್ನೊಂದು 2 ಸತಿ ತೊಳ್ಕೊತೀನಿ ನಾನು. ನೋಡಿರಿ, ನಾನು ತೊಗೊಂಡಿರೋ ಚರುಟಿ ರವೆ ಹಿಂಗೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ 1-2 ಸತಿ ಇದನ್ನು ಹಿಂಗೆ ತೊಳ್ಕೊಂಡು ನೀರನ್ನು ಚೆಲ್ಬಿಡೋಣ. ಹಿಂಗೆ ಮಾಡೋದ್ರಿಂದ ರವೆ ಜಲ್ದಿ ಮೆತ್ತಗಾಕೈತೆ, ಭಾಳಷ್ಟು ನೀರು ಹಾಕಿರ್ತೀವಲ್ಲ ಹಂಗಾಗಿ. ಹಿಂಗೆ 1-2 ಸತಿ ನೀರು ಹಾಕಿ ನಾ ತೊಳ್ಕೊಂಡು ಅಂದ್ರೆ ಅದು ಮೆತ್ತಗಾಕೈತಿ. ಇವಾಗ ಮೆತ್ತಗಾಯಿತು. ಇವಾಗ ಇದಕ್ಕಿಲ್ಲ ನಾವು ತೊಗೊಂಡಿರೋ ಗೋಧಿ ಹಿಟ್ಟು, ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದಿಲ್ಲ ಅದನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹೋಳಿಗೆ ಹಿಟ್ಟಿನ ಅದಕ್ಕೆ ಕಲಸಿ ಇಟ್ಕೋಬೇಕು. ನೋಡಿ, ಇದು ರವೆ ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಕಲಿಸ್ಬೇಕು. ಯಾಕಂದ್ರೆ ನೆನೆದ ಮೇಲೆ ಗಟ್ಟಿ ಆಕತಿ. ಈಗ ಅದಕ್ಕೆ ಇದನ್ನು ಫುಲ್ ಮೆತ್ತಗೆ ಹಿಂಗೆ ಕಲಿಸಿ ಇವಾಗ ಇದನ್ನು ಫುಲ್ ನೆನೆಯಕ್ಕೆ ಬಿಡ್ಬೇಕು. ಏನಿಲ್ಲ ಅಂದ್ರೆ 1 ಅವರ್ ನೆನಿಬೇಕು. ಇದು 1 ತಾಸಂತೂ ನೆನಿಲೇಬೇಕು. ಅಷ್ಟು ನೆನೀತು ಅಂದ್ರೆ ಹೋಳಿಗೆ ಚಲೋ ಬರ್ತಾವೆ. ಏಕೆ ನಾನು ಇವಾಗ ಏನು ಎಣ್ಣೆದು ಹಾಕ್ತಿಲ್ಲ. ಇವಾಗ ಇಷ್ಟು ಮಾಡಿ ಇದಕ್ಕೊಂದು ಮುಚ್ಚಿ 1 ತಾಸು ತನಕ ನೆನೆಯಕ್ಕೆ ಬಿಡಬೇಕು. ನೋಡಿರಿ, ಗೆಣಸು 2 ವಿಷಲ್ ಹೊಡಿಸ್ಕೊಂಡದ. ಹಿಂಗಂದ್ರೆ ಇದು ಸಿಪ್ಪೆ ಸಿಡಿಬೇಕು, ಮೆತ್ತಗಾಗಿರ್ಬೇಕು, ಹಂಗೆ ಬೇಯಿಸ್ಕೋಬೇಕು. ಇವು ಬೆಂದವು. ಈಗ ಇದಕ್ಕೆ ನಾನು ಬೆಲ್ಲದ ಪಾಕ ಮಾಡ್ಕೊಳಕ್ಕಿಲ್ಲಿ 4 ಕಪ್ ಬೆಲ್ಲ ತೊಗೊಂಡಿನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಸ್ಕೊಳತ್ತೀನಿ. ಇದು ಪೂರ್ತಿ ಕುದ್ದು ಪಾಕ ಆಗ್ಬೇಕು ನಮ್ಗೆ. ಇವಾಗ ಅದು ಕುದಿಯೋ ಅಷ್ಟೊತ್ತಿಗೆ ನಾವು ಇವಾಗ ಈ ಗೆಣಸನ್ನು ಸುಲ್ಕೊತೀನಿ. ಹಿಂಗೆಲ್ಲವನ್ನು ಸುಲಿದಿಟ್ಕೋಬೇಕು. ಈ ಪಾಕ ಮಾಡಿಕೊಂಡು ಗೆಣಸು ಸುಲ್ಕೊಂಡು ಹೂರ್ಣ ಮಾಡೋಷ್ಟೊತ್ತಿಗೆ ನಮಗೆ ಹಿಟ್ಟು ಕೂಡ ನೆನೀತೈತಿ. ನಾನು ಕಲಿಸಿದಾಗ ಹೆಂಗಿತ್ತು ನೋಡಿದ್ರಲ್ವ, ಉದ್ರಾಗಿ ಬಂದಂಗೆ ಬರ್ತೈತಿ. ಇವಾಗ 1 ಗಂಟೆ ಮೇಲೆ ಆಯಿತು. ನಾನು ನಸುಕಿನ 4:15 ಕಲಿಸಿದ್ದು. ಇವಾಗ ಟೈಮ್ 7 ಗಂಟೆ. ಆ್ಯಕ್ಚುಲಿ ಇವಾಗ 1-2 ತಾಸು ಆಯ್ತದ ಕಲಿಸಿಟ್ಟು ನೆನೆದು. ಹಿಂಗೆ ಬರಬೇಕು ಹಿಟ್ಟು. ಹಿಂಗೆ ಬಂದರೆ ಚಲೋ ಆಗ್ತದೆ. ಇವಾಗ ಅದ ಹೂರ್ಣ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇನ್ನೂ ನೆನೀತೈತಿ. ಇವಾಗ ಅದನ್ನು ಬೆಲ್ಲ ಕರಗಬೇಕು. ಕರಗೋ ಅಷ್ಟೊತ್ತಿಗೆ ಇದನ್ನು ಕೂಡ ಸುಲ್ಕೊಂಡು ರೆಡಿ ಮಾಡ್ಕೊಂಡು. ಇವಾಗ ನೋಡ್ರಿ, ನಮ್ದು ಬೆಲ್ಲದ ಅಚ್ಚೆಲ್ಲ ಕರಗ್ತಾ ಇದ್ದಾವೆ. ಇನ್ನೊಂದು ಸ್ವಲ್ಪ ಇದ್ದಾವೆ. ಅದು ಕರಗೋ ಅಷ್ಟೊತ್ತಿಗೆ ನಮ್ದಿಲ್ಲೇ ಗೆಣಸನ್ನು ಸುಲ್ಕೊಂಡಾಯಿತು. ಎಲ್ಲವನ್ನೂ ಸುಲ್ಕೊಂಡಿದ್ದೀನಿ. ಈಗ ಇವನ್ನ ಹಂಗೆ ಕೈಯಿಂದಾದರೆ ಹಿಂಗೆ ಸ್ಮ್ಯಾಶ್ ಮಾಡೋದಂತಿಲ್ಲ, ಹಿಂಗೆ ನೀಟಾಗಿ ಮಾಡ್ಕೋಬೇಕು. ಇಲ್ಲಪ್ಪ ನಮ್ಮ ಕೈಲೇ ಮಾಡೋಕ್ಕಾಗಂಗಿಲ್ಲ ಅಂದ್ರೆ ಇಂಥ ಹೆರಿಯೋ ಮನೆ ಇರ್ತೀವಿ, ನಾವು ಹೆರಿಯೋ ಮನೆ ಅಂತೀವಿ, ನೀವೇನಂತೀರಿ ನೋಡ್ರಿ. ಇದ್ರೊಳಗೆ ಇದನ್ನು ಸಣ್ಣ ಅಂದನ್ನು ಬಳಸ್ಕೊಂಡು ಅದಕ್ಕೆ
ತುರ್ಕೋಬೇಕು. ಇಲ್ಲಪ್ಪ ಅಂದ್ರೆ ಇಂಥದ್ದಾದರೂ ಬಳಸ್ಕೋಬೋದು. ಇದು ಸಣ್ಣ ಸಣ್ಣದಕ್ಕೆ ನಡೆಯುತ್ತೆ, ಬಟ್ ಇಲ್ಲಿ ಹಿಂಗೆ ದಪ್ಪ ಇದ್ದಾಗ ಅದನ್ನು ಸಣ್ಣದ್ರಲ್ಲೇ ತುರಿಯೋಕ್ಕಾಗಲ್ಲ ಅಂತ ನಾನು ಇವಾಗ ಇದ್ರಾಗೆ ಮಾಡ್ಕೊಳ್ತೀನಿ. ನಾನು ಆರಾಮ ಮಾಡ್ಕೊಳ್ಳೋದ್ರಿಂದ ಅದು ಗಂಟು ಏನೂ ಇರೋಂಗಿಲ್ಲ, ಹೂರಣ ಚಲೋ ಬರ್ತೈತಿ ಅಂತ ನೋಡ್ರಿ. ಇವಾಗ ಸಣ್ಣ ಅಂದ್ರ ಮೇಲೆ ನಾನು ಹಿಂಗೆ ಎಲ್ಲವನ್ನು ತುರ್ಕೊಂಡೀನಿ. ಹಿಂಗೆ ಸಣ್ಣ ಅಂದ್ರಲ್ಲೇ ತುರ್ಕೊಳ್ಳೋದ್ರಿಂದ ಅದು ಎಳಿಯಾಗಿ ಬರ್ತೈತಿ. ಇವಾಗ ನಾವು ಬೆಲ್ಲ ಮಿಕ್ಸ್ ಮಾಡಿದ್ರೆ ಅದಲ್ಲಿ ಗಂಟು ಅದು ಉಳಿಯಂಗಿಲ್ಲ, ಹೂರಣ ಚಲೋ ಆಗ್ತೈತಿ ಅಂತಷ್ಟೆ. ನಾನು ಹಿಂಗೆ ಆಗ್ಬೇಕು. ಇಲ್ಲ ನಾವು ಹಾಗೆ ಕೈಯಿಂದ ಸ್ಮ್ಯಾಶ್ ಮಾಡ್ರೆ ಅದು ಏನಾಗ್ತೈತಿ ಹಂಗೂ ಮಾಡ್ಬೋದು, ಆದರೆ ಅದು ಗಂಟು ಉಳಿತಾವೆ. ಒಂದು 2 ಸತಿ ಹಂಗೆ ಮಾಡಿ ನೋಡಿದ್ದೆ ನಾನು. ಹೋಳಿಗೆ ಮಾಡ್ಬೇಕಾದ್ರೆ ಸರಿ ಆಗಂಗಿಲ್ಲ, ಅದಕ್ಕೋಸ್ಕರ ನಾನು ಅವಾಗಲಿಂದ ಇದನ್ನು ಬಳಸ್ಕೊಳತ್ತೀನಿ. ಇವಾಗ ಎಲ್ಲ ಗೆಣಸನ್ನು ಹಿಂಗೆ ತುರ್ಕೊಂಡಾಯ್ತು. ಇಲ್ಲೇ ನಮ್ಮ ಬೆಲ್ಲನೂ ಕುದೀತಾ ಐತಿ. ಇದನ್ನು ಕುದೀಲಿ ಹಿಂಗೊಟ್ಟ ಹಳ್ಳಾಳು ಉಳಿಬಾರ್ದು. ಇದೆಲ್ಲ ಕರಗಿ ಪೂರ್ತಿ ಪಾಕಕ್ಕೆ ಬಂದಮೇಲೆ ಇದನ್ನು ನಾ ಹೆಂಗೆ ಮಿಕ್ಸ್ ಮಾಡ್ಕೊತಾನೆ ನೋಡೋಕ್ಕೆ. ಇವಾಗ ನೋಡ್ರಿ ನಮ್ಮ ಬೆಲ್ಲ ಫುಲ್ಲು ಕುದೀತಾ ಉಂಟು. ಕುದ್ದು ಹಿಂಗೆ ಗಟ್ಟಿ ಪಾಕ ಬರಬೇಕು. ಇದು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಬರೀ ಬೆಲ್ಲ ಕರಗಿದ್ರೆ ಸಾಕು ಅಂತ ಕರಗಿಸಿ ಹಾಕಿಬಿಡ್ತಾರೆ. ಹಂಗೆ ಹಾಕಿದಾಗ ಹೂರಣ ಗಟ್ಟಿ ಬರೋಂಗಿಲ್ಲ. ಅದಕ್ಕೋಸ್ಕರ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನೋಡಿ ಒಂದು ತಾಡ್ನ ನೀರು ತೊಗೊಂಡಿಲ್ಲ, ಹಿಂಗೆ ನೀರು ತೊಗೊಂಡು ಆ ನೀರೊಳಗೆ ನಾವು ಕರಗಿಸಿರೋ ಬೆಲ್ಲದ ಪಾಕ ಬಿಟ್ಟರೆ ಅದು ಹಿಂಗೆ ಅಂಟ್ಕೋಬೇಕು. ಹಿಂಗೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಬೆತ್ತೋಸ್ ಅಂತೀವಿ, ನೀವೇನಂತೀರಿ ನೋಡಿರಿ. ಜಾತ್ರೆಯಲ್ಲೆಲ್ಲ ಮಾರಾಕಿಡ್ತಾರಲ್ಲ ಬೆತ್ತೋಸ್, ಹಂಗೆ ಆಗ್ಬೇಕಿದು. ಫುಲ್ ಗಟ್ಟಿಗೆ ಹಿಂಗೆ ಆಯಿತು ಅಂದರೆ ಇವಾಗ ನಮ್ದು ಪಾಕ ಕರೆಕ್ಟಾಗಿ ಆಗೈತಿ. ಈಗ ಇದನ್ನು ಸೋಸ್ಕೊತೀನಿ. ಇದು ಗ್ಯಾಸ್ ಆಫ್ ಮಾಡ್ಕೊಂಡೀನಿ. ಇವಾಗ ಈ ಒಂದು ಬೆಲ್ಲದ ಪಾಕನ ನಾವಿಲ್ಲೇ ರೆಡಿ ಮಾಡ್ಕೊಂಡಿರೋವಂಥ ಗೆಣಸಿಗೆ ಸೇರಿಸ್ಕೊಳತ್ತೀನಿ. ಅದನ್ನು ಒಂದು ಕೈ ಕ್ಯಾಮ್ರಾಮ್ಯಾನಿಗೆ ಐತಿ, ಒಂದು ಕೈ ಇದನ್ನು ಸೋಸ್ತಾ ಐತಿ. ಅದಕ್ಕೆ ನೋಡಿರಿ ಕ್ಲೀನಾಗಿ ಸೋಸ್ಕೋಬೇಕು. ಆಮೇಲೆ ಸೋಸಕ್ಕೆ ಹೇಳ್ಯಾರ ಬಾ ಅಂತೇಳಿ ಪ್ಲಾಸ್ಟಿಕ್ ಸಾನಿಗೆ ಎಲ್ಲ ಬಳಸಬೇಡ್ರಿ. ಅದನ್ನ ಬಳಸಿದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಅಲ್ಲೇ ಕರ್ಕೊಂಬಿಡ್ತೈತಿ. ಇದಕ್ಕೆ ಈ ಥರನಾಗೆ ತಂತಿ ಸಾನಿಗೆನೇ ಆಗಬೇಕು. ಆಯ್ತು ನಾನು ಎಲ್ಲವನ್ನು ಸೋಸಿ ಆಯಿತು. ಹಿಂಗೆ ಮಾಡ್ಕೊಳ್ಳೋದು ಉದ್ದೇಶ ಇಷ್ಟ. ಬೆಲ್ಲ ಕಣ್ಕಣ್ ಉಳಿಯಂಗಿಲ್ಲ, ಗಟ್ಟಿ ಒಂದು ಕಡೆ ಹಿಂಗೆ ಹಳ್ಳಾಳು ಉಳಿತೈತೆ ಅಂತಿರಲ್ಲ, ಹಂಗೆ ಉಳಿಯಂಗಿಲ್ಲ. ಒಂದು ಇನ್ನೊಂದು ಬೆಲ್ಲಲ್ಲಿ ಏನಾದರೂ ಕಸರು ಅದು ಇದು ಇರ್ತೈತಲ್ಲ, ಹಂಗೇನಾರು ಇದ್ದರೆ ಅದು ಕೂಡ ಕ್ಲೀನ್ ಆಗ್ತೈತಿ, ನೆಮ್ಮದಿಯಾಗಿ ತಿನ್ಬೋದು ಅಂತ. ಇಲ್ದಿದ್ರೆ ಏನಾಗ್ತೈತಿ ಅಂದ್ರೆ ನಾವು ತಿನ್ನೋ ಮುಂದೆ ಎಲ್ಲರೂ ಕರ್ಕ್ ಅನ್ನೋದಾಗಲಿ ಬೆಲ್ಲದಲ್ಲಿರೋ ಕಡ್ಡಿ ಪಡ್ಡಿ ಬಂದರೆ ಅದು ತಿನ್ನೋ ಮೂಡ್ ಹಾಳು ಮಾಡಿಬಿಡ್ತೈತೆ. ನೋಡಿ ನಾನು ತಂದಿರೋದು ಈ ಅಚ್ಚು ಬೆಲ್ಲ, ಹಾಗಾಗಿ ಅದರೊಳಗೆ ಯಾವುದೇ ರೀತಿಯಾದ ಕಡ್ಡಿ ಕೆಸರು ಜಾಸ್ತಿ ಬರೋಂಗಿಲ್ಲ. ನೀವು ನೋಡ್ತಿರ್ಬೋದು ಅಷ್ಟೊಂದು ಇಲ್ಲ. ಇಲ್ದಿದ್ರೆ ಕೆಲವೊಂದು ಮಾಮೂಲಿ ಬೆಲ್ಲಗಳಲ್ಲೆಲ್ಲ ಭಾಳಷ್ಟು ಕಡ್ಡಿ ಕೆಸರು ಹಳ್ಳೆಲ್ಲ ಬಂದಿರ್ತೈತಿ. ಇದು ಅದರಲ್ಲೇ ಸ್ವಲ್ಪ ಒಳ್ಳೆ ಬೆಲ್ಲ ತಂದಿರೋದ್ರಿಂದ ನೋಡಿರಿ ಹಿಂದೆ ಉಲ್ಟಾ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಯಾವುದೇ ರೀತಿಯಾದ ಕಡ್ಡಿ ಕೆಸರು ಬಂದಿಲ್ಲ. ಬರಲಿ ಬರ್ದೇನೂ ಇರಲಿ, ನಮ್ಮ ಪಾಡಿಗೆ ನಾವು ಈ ಥರನೇ ಮಾಡ್ಕೊಳ್ಳೋದ್ರಿಂದ ನೀಟಾಗಿರ್ತೈತಿ ಅಂತಷ್ಟೇ. ಇವಾಗ ಇದನ್ನೆಲ್ಲವನ್ನು ಚಲೋ ಹೊತ್ತಿನಂಗೆ ಮಿಕ್ಸ್ ಮಾಡ್ಕೊಂಡು ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಆದ್ಮೇಲೆ ಈಗ ಒಲೆ ಮೇಲೆ ಇಟ್ಕೊಂಡು ಪೂರ್ತಿ ಲೋ, ಯಾಕಂದ್ರೆ ಭಾಳ ಹೈ ಇಟ್ಕೊಂಡ್ರೆ ನಮ್ಮ ಸೈಡ್ ನಾವು ಏನಂತೀವಿ ಹೊತ್ತೋದು ಅಂತೀವಿ, ಕೆಲವ್ರು ಶೀದೋದು ಅಂತಾರೆ. ಹಂಗೆ ಹೊತ್ತಾಕ ಹತ್ತಿ ಬಿಡ್ತೈತಿ ಹೂರಣ. ಹಿಂಗೆ ಇಟ್ಕೊಂಡಿದ್ದೇನೆ ಭಾಳ ಹೊತ್ತೇನಿಲ್ಲ, ಒಂದು 5 ನಿಮಿಷ ನಿಧಾನ ಊರಿನಾಗ ಇಟ್ಕೊಂಡು ಹಿಂಗೆ ತಿರುತ್ತಾ ಇರಬೇಕು. ಅಂದ್ರೆ ಅದಿನ್ನೂ ಚಲೋ ಹೊತ್ತಂಗೆ ಮಿಕ್ಸ್ ಆಗ್ತೈತಿ, ಜೊತೆಗೆ ಟೇಸ್ಟ್ ಚಲೋ ಬರ್ತೈತಿ. ಮತ್ತು ಈ ಹೋಳಿಗೆನ ನಾವು ಒಂದು 2-3 ದಿನ 4-5 ದಿನದವರೆಗೂ ಇಟ್ಕೊಂಡು ತಿನ್ಬೋದು. ಹಿಂಗೆ ಚಲೋ ಹೊತ್ತಂಗೆ ನಾವು ಹೂರಣನ ಎಷ್ಟು ಹದವಾಗಿ ಚಲೋ ಹೊತ್ತಂಗೆ ಮಾಡ್ಕೊತೀವಲ್ಲ, ಹಂಗೆ ಮಾಡಿದರೆ ಈ ಗೆಣಸಿನ ಹೋಳಿಗೆ ನಾವು 3-4 ದಿನದೊಳಗೆ ಇಟ್ಟರೂ ಕೂಡ ಅದು ಏನು ಕೆಡಂಗಿಲ್ಲ, ಚಲೋ ಇರ್ತಾವೆ. ಮೇನ್ ಅಂದ್ರೆ ಇದಕ್ಕೆ ಹೂರಣ ಹದವಾಗಿ ಬರಬೇಕು, ಚಲೋ ಹೊತ್ತಂಗೆ ಬೇಯಬೇಕು. ಬೆಂದಷ್ಟು ನಮ್ಗೆ ಚೆನ್ನಾಗಿ ಬರ್ತಾವೆ. ಇಲ್ದಿದ್ರೆ ಏನಾಗ್ತೈತೆ ಅಂದ್ರೆ ಇವತ್ತು ಮಾಡಿರೋ ಹೋಳಿಗೆ ಮರುದಿನನೇ ಬೆಳಗ್ಗೆ ಜಿಬಿ ಆದಂಗೆ ಆಗ್ತಿರ್ತವೆ. ಹಾಗೆಲ್ಲ ಆಗಬಾರ್ದು ಅಂದರೆ ಈ ಮಾಡೋ ಹದವನ್ನು ನಾವು ಕರೆಕ್ಟಾಗಿ ಮಾಡ್ಕೋಬೇಕು. ನಾವು
ನಾನು ಯಾವಾಗ ಗೆಣಸಿನ ಹೋಳಿಗೆ ಮಾಡಿದ್ರು ಅವೇನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮನೆಗೆ 2-3 ದಿನ ಅಂತೂ ಇದ್ದೇ ಇರ್ತವೆ. ಅವು ಎಷ್ಟು ಆರ್ತಾವೋ ಅಷ್ಟು ಆರಿದಷ್ಟು ಇನ್ನೂ ತಿನ್ನೋಕೆ ಟೇಸ್ಟ್ ಬರ್ತಾವೆ. ತೆಳ್ಳಗೆ ಮಾಡಿರ್ತೀವಲ್ಲ ಇವನ್ನ ಜಾಸ್ತಿ ಹೂರ್ಣದ ಹೋಳ್ಗೆ ಥರ ದಪ್ಪ ಮಾಡೋಂಗಿಲ್ಲ, ತೆಳ್ಳಗೆ ಮಾಡಿರೋದ್ರಿಂದ ಇವು ಇಷ್ಟಷ್ಟು ಟೇಸ್ಟ್ ಬರ್ತಾವೆ. ಇವತ್ತು ಎಳ್ಳಮಾಸಿ ಪ್ರಯುಕ್ತ ನಮ್ಮ ಮನ್ಯಾಗ ನಾವು ಗೆಣಸಿನ ಹೋಳ್ಗೆ ಮಾಡತ್ತೀವಿ. ಇದನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಉದ್ದೇಶ ಇಷ್ಟ. ಇದನ್ನು ನಾನು ಅವಾಗವಾಗ ಮಾಡಿರ್ತಿದ್ದೆ. ಲಾಸ್ಟ್ ಟೈಮು ನನ್ನ ಫ್ರೆಂಡ್ ಒಬ್ಬರು ಹೋಳಿಗೆಯನ್ನು ತಿಂದಾಗ ಭಾಳ ಚೆನ್ನಾಗಿದ್ದಾವೆ, ನಿಜವಾಗ್ಲೂ ಟೇಸ್ಟ್ ಸೂಪರ್ ಬಂದೈತಿ. ಈ ಹೋಳಿಗೆಯನ್ನು ನಾನು ಮಾಡೋದು ಗೊತ್ತಿರಲಿಲ್ಲ. ಅದಕ್ಕೆ ಇನ್ನೊಂದು ಸತಿ ಮಾಡಿದಾಗ ನೀನೇ ವಿಡಿಯೋ ಮಾಡಿ ಹಾಕಕ್ಕ ಮರಿಬೇಡ, ನನಗೂ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ರು ನಮ್ಮ ಸ್ನೇಹಿತರೊಬ್ಬರು. ಅವರಿಗೋಸ್ಕರ ಸ್ಪೆಷಲ್ಲಾಗಿ ಎಳ್ಳಮಾಸಿ ಪ್ರಯುಕ್ತ ಈ ಹೋಳಿಗೆ ಮಾಡ್ತಾಯಿದ್ದೆ. ಹಿಂಗೂ ಅದಕ್ಕೆ ನೆನೆಸ್ಕೊಂಡೆ, ಅವ್ರು ಹೇಳಿರೋದನ್ನು ನೆನೆಸ್ಕೊಂಡು ಅವ್ರಿಗೂ ಆಗುತ್ತೆ, ಮತ್ತು ಇನ್ಯಾರೋ ಕಲ್ಕೊಳ್ಳೋರು ಇರ್ತಾರಲ್ವ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತೇಳಿ ಇವತ್ತು ಈ ವಿಡಿಯೋನ ಮಾಡತ್ತೀನಿ. ನಾನು ನೋಡ್ರಿ ನಸಕ್ನೆ 4 ಗಂಟೆಗೆ ಎದ್ದೇನೆ ಆವಾಗಲೇ ಗೆಣಸು ಕುದಿಯೋಕ್ಕಿಟ್ಟು ಹಿಟ್ಟು ಕಲಿಸ್ಕೊಂಡು ಒಂದೊಂದೇ ಪ್ರೊಸೆಸ್ ಮಾಡತ್ತೀನಿ. ಗೆಣಸು ಕುದಿಸಿ ಹಿಟ್ಟು ಕಲಿಸಿ ನೆನೆಯೋಕ್ಕಿಟ್ಟು ನನ್ನ ಪೂಜೆ ಮಾಡೋಕೆ ಹೋಗಿದ್ದೆ. ಪೂಜೆ ಎಲ್ಲ ಆದಮೇಲೆ ನಾನು ಅಷ್ಟೊತ್ತಿಗೆ 1 ತಾಸು 2 ತಾಸು ಆಯಿತು. ಅಷ್ಟೊತ್ತಿಗೆ ಹಿಟ್ಟು ನೆನ್ಕೊಂಡೈತಿ, ಈ ಕಡೆ ಗೆಣಸು ಬೆಂದಿದ್ದಲ್ಲ ಅವು ಆರಿದ್ದು ಸುಲ್ಕೊಳಕ್ಕೆ. ಇವಾಗ ಏನಿದ್ರು ಅಡುಗೆ ಕೆಲಸ ಸ್ಟಾರ್ಟ್ ಆಗೈತಿ. ಇವಾಗ 7 ಗಂಟೆ ಟೈಮು ನೋಡ್ರಿ, ಇನ್ನೂ ಸೂರ್ಯ ಬಂದಿಲ್ಲ, ಬರ್ತಾ ಇದ್ದಾನೆ. ಇದು ಇನ್ನೊಂದು 2 ನಿಮಿಷ ಹಿಂಗೆ ಬೇಯಿಸ್ಕೊತೀನಿ. ನೋಡಿರಿ, ಅವಾಗಿನ ಹದಕ್ಕೂ ಈಗಿನ ಹದಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತೈತೆ ಅನ್ಕೊತೀನಿ. ನೋಡಿರಿ, ಅವಾಗಲೇ ನಾವು ಪಾಕ ಮಿಕ್ಸ್ ಮಾಡಿದ ತಕ್ಷಣ ಈ ಹದ ಇರಲಿಲ್ಲ, ಇನ್ನೂ ಸ್ವಲ್ಪ ಮೆದು ಇತ್ತು. ಅದಕ್ಕೆ ನಾನು ಒಲೆ ಮ್ಯಾಗಿಟ್ಟು ಈಗ ಒಂದು 5-6 ನಿಮಿಷ ಆಯಿತು. ಇದನ್ನು ಚಲೋ ಹೊತ್ತಿಗೆ ಮಿಕ್ಸ್ ಮಾಡೀನಿ, ಬೇಯಿಸೀನಿ. ಹಿಂಗೆ ಮಾಡೋದ್ರಿಂದ ಏನಾಗುತ್ತಂದ್ರೆ ಹೂರ್ಣ ಹದ ಚಲೋ ಬರ್ತೈತಿ. ನೋಡಿರಿ, ಈಗ ಹದವಾಗಿ ಬಂದೈತಿ. ಇದನ್ನೇನು ಮಾಡ್ಬೇಕು, ಇವಾಗ ತಣ್ಣಗಾಕ ಬಿಡ್ತೀನಿ. ಮತ್ತು ಇದನ್ನು ನಾವು ಹಿಂಗೆ ಮಿಕ್ಸ್ ಮಾಡ್ತಿರ್ತೀವಲ್ಲ, ಮಾಡೋ ಮುಂದೆ ಯಾವುದೇ ಕಾರಣಕ್ಕೂ ಕೈ ಬಿಡೋಂಗಿಲ್ಲ. ಕಂಟಿನ್ಯೂ ಹಿಂಗೆ ಕೈ ಆಡಿಸ್ತಾನೆ ಇರಬೇಕು, ಅಂದಾಗ ಮಾತ್ರ ಅದು ಹದವಾಗಿ ಚಲೋ ಹೊತ್ತಂಗೆ ಆಗ್ತೈತಿ. ಇಲ್ದಿದ್ರೆ ಏನಾಗ್ತೈತಿ, ಪಟ್ಟು ನನಗೆ ತಳ ಹಿಡ್ಕೊಂಡ್ಬಿಡ್ತೈತಿ. ಅದರೊಳಗೆ ಹಿಂಗೆ ಸ್ಟೀಲ್ ಪಾತ್ರೆ ಒಳಗೆ ಬೇಯಿಸೋದ್ರಿಂದ ಇನ್ನೂ ಬೇಗ ತಳ ಹಿಡ್ಕೊಳ್ತೈತಿ. ಅಂದ್ರೆ ಸೀದೆ ಹೋಗೋದು ಅಥವಾ ಹೊತ್ತೋದಂತೆಲ್ಲ ಹೊತ್ತಾಕೈತಿ ಬಿಡ್ತೈತಿ. ಇಲ್ದಿದ್ರೆ ನೋಡಿರಿ ಹಿಂಗೆ ಇರ್ತೈತಿ. ಇಲ್ಲಾಂದ್ರೆ ನಾವು ಒಂಚೂರು ಕೈ ಬಿಟ್ಟರು ಸಾಕು, ಹಿಂಗೆ ತಳ ಹಿಂಗೆ ಇರೋಂಗಿಲ್ಲ, ಹೊತ್ತಾಕ ಹತ್ತಿಬಿಡ್ತೈತಿ. ಅದಕ್ಕೆ ಹುಷಾರಾಗಿ ಕೈ ಆಡಿಸ್ತಾನೆ ಬೇಯಿಸ್ಕೋಬೇಕು. ಈಗ ಬೆಂದಾಗೈತಿ, ನಾನು ಗ್ಯಾಸನ್ನು ಆಫ್ ಮಾಡೀನಿ. ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ತುಂಬಿ ಹೋಳಿಗೆ ಮಾಡೋಣ ಅಂತ. ಇವಾಗ ನೋಡ್ರಿ, ಇಲ್ಲಿ ಹೂರ್ಣ ಹಾರಾಕಿಟ್ಟಿದ್ವಲ್ಲ, ಇವಾಗ ಹೂರ್ಣನೂ ತಣ್ಣಗಾಗೈತಿ, ಹಾಗೆ ಹಿಟ್ಟು ಕೂಡ ನೆನ್ಕೊಂಡೈತಿ. ಇವಾಗ ನಾವು ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೀವಿ. ಸ್ವಲ್ಪ ಬ್ಯಾಳೆ ಹೂರ್ಣದ ಕಿತ್ಲು ಇದು ಮೆದು ಇರ್ತೈತಿ, ನೋಡ್ಕೊಂಡು ಹುಷಾರಾಗಿ ತುಂಬ್ಕೋಬೇಕು. ಇದು ಮಾಡೋಕ್ಕೆ ಸ್ವಲ್ಪ ಅಯ್ಯಪ್ಪ ಅನ್ನಿಸ್ಬಿಡುತ್ತೆ. ಅದರೊಳಗೆ ಗೆಣಸು ಸ್ವಲ್ಪ ಗಟ್ಟಿ ಇದ್ದರೆ ಹೂರ್ಣ ಇನ್ನೂ ಗಟ್ಟಿ ಬರ್ತೈತಿ. ನಾವು ಬೇಯಿಸೋದು ಏನು ಮಾಡಿದ್ದೆ, ಫುಲ್ ಹಣ್ಣಾಗಿ ಬೆಂದ್ಬಿಟ್ಟಿದ್ದು ನಮ್ಮವು, ಹಾಗಾಗಿ ಹೂರ್ಣ ಮೆದು ಬರುತ್ತೆ. ನೋಡಿರಿ, ಇವಾಗ ನಾನಿಲ್ಲಿ ತಟ್ಟಾಕಿಟ್ಟರೆ ನಮ್ಮದು ಇದನ್ನು ಚಪಾತಿ ತಗಡು ಅಂತೀವಿ. ಆ ತಗಡಿನ ಮೇಲೆ ಇವಾಗ ಈ ಎಣ್ಣೆ ಪ್ಯಾಕೆಟನ್ನು ಹಾಕ್ಕೊಂಡು ಹೋಳಿಗೆನ ತಟ್ತಾಯಿದ್ದೀನಿ. ಹಿಂಗೆ ಮಾಡೋದ್ರಿಂದ ಅದು ಎಲ್ಲ ಕಡೆನೂ ನೀಟಾಗಿ ಬರ್ತೈತಿ. ಮತ್ತು ಬರಿಗೆಯಿಂದನೂ ತಟ್ಬೋದು. ಬರಿಗೆಯಿಂದ ತಟ್ಟಿದ್ರೆ ಅದು ಅಲ್ಲೆಲ್ಲೇ ಕೈಗೆ ಅಂಟ್ಕೊಂಡು ಅಥವಾ ಏನೋ ಆಗಿ ಹರಿಬಾರ್ದು ಅಂತೇಳಿ ಹಿಂಗೆ ಕವರ್ ಬಳಸ್ಕೊತೀನಿ. ಅದನ್ನು ಕಾದಿರೋ ಹಂಚಿನ ಮೇಲೆ ಹಾಕ್ಕೊಂಡು 2 ಕಡೆ ಚಲೋ ಹೊತ್ತಂಗೆ ಬೇಯಿಸ್ಕೊಂಡ್ಬಿಟ್ರೆ ಅಂತ ಗೆಣಸಿನ ಹೋಳಿಗೆ ರೆಡಿ. ಈಗ ಅದು ಬೇಯೋ ಅಷ್ಟೊತ್ತಿಗೆ ನಾನಿಲ್ಲಿ ಇನ್ನೊಂದಿನೊಂದು ತೊಗೊತಾ ಇರ್ತೀನಿ. ಒಂದು ಕಡೆ ಪೂರ್ತಿ ಕಲರ್ ಚೇಂಜ್ ಆಗೋರಿಗೆ ಇನ್ನೊಂದು ಕಡೆ ತಿರುಗಿ ಹಾಕಬಾರ್ದು. ನಾವು ಹಾಗೆ ಈಗ ಇನ್ನೂ ಕಲರ್ ಚೇಂಜ್ ಆಗ್ತಾಯಿತ್ತು. ಪೂರ್ತಿ ಕಲರ್ ಚೇಂಜ್ ಆದ್ಮೇಲೆ ಹಾಕಿದ್ರೆ ಅದು ಹರಿಯಂಗಿಲ್ಲ, ಇಲ್ಲಾಂದ್ರೆ ಹರ್ಕೊಂಡ್ಬಿಡ್ತೈತಿ.
ಅಂಟದಾಗೋ ಅಷ್ಟೊತ್ತಿಗೆ ನಾನು ಇಲ್ಲಿ ಇನ್ನೊಂದಕ್ಕೆ ಹೂರಣ ತುಂಬ್ಕೊಳಕತ್ತೀನಿ. ಇದು ತುಂಬೋ ಅಷ್ಟೊತ್ತಿಗೆ ಅದು ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತೈತಿ. ಕರೆಕ್ಟಾಗಿ ಆಗುತ್ತೆ. ಇದು ತುಂಬೋದು ರೆಡಿ ಆಯ್ತು. ತುಂಬೋ ಅಷ್ಟೊತ್ತಿಗೆ ಇದು ಕಲರ್ ಚೇಂಜ್ ಆಯ್ತು. ಇವಾಗ ಇದನ್ನು ತಿರುಗಿ ಹಾಕ್ಕೊಂಡು ಅದನ್ನ ಬೇಯಿಸೋ ಅಷ್ಟೊತ್ತಿಗೆ ಮತ್ತೆ ನಮ್ಮದಿಲ್ಲಿ ಉಂಡೆ ಮಾಡಿದ್ದೀವಲ್ಲ, ಇದು ಇನ್ನೊಂದು ಹೋಳಿಗೆ ರೆಡಿ ಆಗುತ್ತೆ. ಆ ಕಡೆ ಒಂದು ತಟ್ಟು ಅಷ್ಟೊತ್ತಿಗೆ ಈ ಕಡೆ ಒಂದು ತುಂಬ್ಕೊಳೋದು, ಮತ್ತು ಅದು ಇನ್ನೊಂದು ಸೈಡ್ ಬೇಯೋ ಅಷ್ಟೊತ್ತಿಗೆ ಇದನ್ನು ಲಟ್ಟಿಸ್ಕೊಳೋದು. ಎರಡೂ ಕೂಡ ಸೇಮ್ ಟೈಮಿಗೆ ಆಗುತ್ತೆ. ನಾವು ಹಿಂಗೆ ಮಾಡೋದ್ರಿಂದ, ನಾವು ಈ ಕವರನ್ನು ಯೂಸ್ ಮಾಡ್ಕೊಂಡು ಹಿಂಗೆ ಮಾಡೋದ್ರಿಂದ ಎಂಥವರು ಕೂಡ ಹೋಳಿಗೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾರಿಗೂ ಹೋಳಿಗೆ ಬರೋಂಗಿಲ್ಲ ಅನ್ನಂಗಿಲ್ಲ. ನಾವು ಅದೇ ಲತ್ತುಡಿ ತೊಗೊಂಡು ಅಥವಾ ಬೆಲ್ಲುನ್ಗಿ ತೊಗೊಂಡು ಲಟ್ಸೋದ್ರಿಂದ ಕೆಲವೊಮ್ಮೆ ಹರಿಯೋ ಸಾಧ್ಯತೆ ಇರ್ತವೆ. ಬಟ್ ಇದಕ್ಕೆ ಯಾವುದೇ ಕಾರಣಕ್ಕೂ ಹರಿಯೋಂಗಿಲ್ಲ. ಅಕಸ್ಮಾತಾಗಿ ಒಂದು ಕಡೆ ಏನಾದರೂ ಅದು ಹರಿದಂಗೆ ಆದರೂ ಕೂಡ ಅದನ್ನು ಅಲ್ಲೇ ನಾವು ಪಿಕಪ್ ಮಾಡ್ಬೋದು. ಇಷ್ಟು ಮಾಡಿಬಿಟ್ರೆ ನಮ್ಮದು ಹೋಳಿಗೆ ರೆಡಿ. ಅದು ಹೋಳಿಗೆ ತಟ್ಕೊಳೋದಾಯಿತು, ಈ ಕಡೆ ಹೋಳಿಗೆ ಬೇಯೋದು ಆಯಿತು. ಇವಾಗ ಇದನ್ನು ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡು ಹೊಳಸ್ಕೊಂಡ್ಬಿಟ್ರೆ ನಮ್ಮದು ಬಿಸಿ ಬಿಸಿಯಾದಂಥ ಗೆಣಸಿನ ಹೋಳಿಗೆ ರೆಡಿ. ನೋಡಿರಿ, ಇವತ್ತಿನ ನಮ್ಮ ಈ ಎಳ್ಳಮಸಿ ಸ್ಪೆಷಲ್ ಗೆಣಸಿನ ಹೋಳಿಗೆ ಯಾರಿಗೆಲ್ಲ ಇಷ್ಟ ಆಯಿತು ಅವರೊಂದು ಲೈಕ್ ಕೊಡ್ರಿ ವಿಡಿಯೋಕ್ಕೆ. ಹಂಗೆ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಯಾರು ಹೊಸ್ದಾಗಿ ನೋಡ್ತಿದ್ರು ಅದು ದಯವಿಟ್ಟು ವಿಡಿಯೋನ ಇದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.